ನಮ್ಮ ಕಾಲದಲ್ಲಿ ಇವತ್ತೇನು ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಹಿಂದುಳಿದ ವರ್ಗಕ್ಕೆ ಸೇರಿದಂತ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಓದ್ತಿದ್ದಾರೆ. ಇಂಥ ಓದ್ತಿರೋ ವಿದ್ಯಾರ್ಥಿಗಳಿಗೆ ಏನಾರು ಒಂದು ಮಾನ್ಯತೆ ಅಕ್ರಿಡೇಷನ್ ನಮ್ಮ ಕಾಲದಲ್ಲಿ 85% ಅಕ್ರಿಡೇಷನ್ ಅನ್ನು ಮಾಡಿಸಿ ಪ್ರತಿಯೊಂದು ಕಾಲೇಜಲ್ಲೂ ಒಂದೇ ಒಂದು ಶಿಕ್ಷಕರ ಕೊರತೆ ಇಲ್ಲದೇನೆ ಗುಣಮಟ್ಟದ ಶಿಕ್ಷಣ ಏನಾರ 77 ವರ್ಷದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಕಾಲದಲ್ಲಿ ಏನಾರು ಗುಣಮಟ್ಟದ ಶಿಕ್ಷಣ ಭಾರತೀಯ ಜನತಾ ಪಾರ್ಟಿ ಇವತ್ತು ನಿಮ್ಮ ಸವಾಲಾಗ್ತೀವಿ. ಮಟ್ಟದಲ್ಲಿ ಶಿಕ್ಷಣವನ್ನ ಅಂಕಿಅಂಶ ತಗೊಂಡು ಮಾತಾಡಿ ನರೇಂದ್ರ ಸ್ವಾಮಿ. ಬರೀ ಈಗ ಯಾವ ರೀತಿ ಗುಣಮಟ್ಟ ಇಟ್ಕೊಂಡಿದ್ದೀವಿ ಇವ್ರ ಕಾಲದಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಭ್ರಷ್ಟಾಚಾರದ ಮೇಲೆ ಆಗುತ್ತೆ. ಯಾರು ಪ್ರೊಫೆಸರ್ ಅಸಿಸ್ಟೆಂಟ್ ಪ್ರೊಫೆಸರ್ ಭ್ರಷ್ಟಾಚಾರದ ಮೇಲೆ ನೇಮಕಾತಿ ಆಗುತ್ತೆ. ಅದಕ್ಕಾಗಿ ಸ್ಪೆಷಲ್ ಸ್ಟ್ಯಾಚ್ಯೂಟ್ ತರ್ತೀವಿ. ಆ ಸ್ಪೆಷಲ್ ಸ್ಟ್ಯಾಚ್ಯೂಟ್ ನಲ್ಲಿ ಪಾರದರ್ಶಕವಾಗಿ ಹಣ ಇಲ್ಲದೆ 50 ಲಕ್ಷ 1 ಕೋಟಿ ಈ ಕಾಲದಲ್ಲಿ ನಿಮ್ಮಲ್ಲಿ ಹಣ ಹೊಡಿತಾರಲ್ಲ ಆ ರೀತಿ ಹಣ ಹೊಡಿಲಿಕ್ಕೆ ಅವಕಾಶವನ್ನು ಮಾಡಿಕೊಡದೆ ಬಹಳ ಸ್ಪಷ್ಟವಾಗಿ ಪಾರದರ್ಶಕವಾಗಿ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ವಿ. ಹಾಗಾಗಿ ನಿಮಗೆ ಏನಾರು ಉನ್ನತ ಶಿಕ್ಷಣದ ಬಗ್ಗೆ ಮಾತಾಡ್ಬೇಕಾರೆ ನಾನು ಮಾತಾಡ್ತೀನಿ, ಬೇಕಾರೆ ಚರ್ಚೆಗೆ ಅವಕಾಶ ತಗೊಳ್ಳಿ. ಯಾವ ರೀತಿ ಅಂಕಿಅಂಶ ಅಲ್ಲ, ನಿಮ್ಮ ಸ್ಕಾಲರ್ಶಿಪ್ ಹಣ ಯಾರಿಗೆ ಕೊಡ್ತಿದ್ದಾರೆ ಅಂತ ಗೊತ್ತಿರಲಿಲ್ಲ, ಯಾರಿಗೆ ಕೊಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ಆಧಾರ್ಗೆ ಟ್ಯಾಗ್ ಮಾಡಿ ಬಹಳ ಸ್ಪಷ್ಟವಾಗಿ ಆ ವಿದ್ಯಾರ್ಥಿಯ ಖಾತೆಗೆ ನೇರವಾಗಿ ಹೋಗಂಗ್ ಮಾಡಿಕೊಟ್ಟಿದೀವಿ. ನಾವು ಬರೋ ಮುಂಚೆ ಹೋಗ್ತಿತ್ತ ನೇರವಾಗಿ ವಿದ್ಯಾರ್ಥಿ ಹೋಗ್ತಿತ್ತ ಹಣ ವಿದ್ಯಾರ್ಥಿಯ ಖಾತೆಗೆ ವಿದ್ಯಾರ್ಥಿಯ ಅಕೌಂಟಿಗೆ ಹಣ ಹೋಗ್ಲಿಕ್ಕೆ ಇವ್ರು ಬರೋ ಮುಂಚೆ ವರ್ಗಾವಣೆ ಯಾರಿಗೆ ಸಲ್ತಿತ್ತು ಇಲ್ಲ, ಯಾರು ನುಂಗ್ತಿದ್ರು, ಯಾರಿಗೆ ಹೋಗ್ತಿಲ್ಲ, ಯಾರು ಬಳಕೆ ಮಾಡ್ತಿರು, ನಿಜವಾದ ಮತ್ತು ಸರ್ಕಾರ ಚಾಮರಾಜನಗರ ಜಿಲ್ಲೆ ಈ ರೀತಿ ವಿದ್ಯಾರ್ಥಿಗಳ ಯಾವ ಮಟ್ಟದಲ್ಲಿ ನಡೀತಿದ್ದೀವಿ ಏನ್ ಗುಣಮಟ್ಟ ಕೊಟ್ಟಿದ್ದೀವಿ, ಅಂಕಿಅಂಶ ಯಾವ ರೀತಿ ಸರ್ಕಾರವನ್ನ ಪ್ರಶ್ನೆ ಸರ್ಕಾರವನ್ನ ಪ್ರಶ್ನೆ ಬಗ್ಗೆ ದಲಿತರ ಬಗ್ಗೆ ಕಾಳಜಿ ಇಲ್ಲ. ನೀವು ಬರೀ ಓದ್ಕೊಳ್ಳೋರು ಕೆಲಸ ಮಾಡೋರು, ನಾವು ಅಭಿವೃದ್ಧಿ ಸಾಮಾಜಿಕ ನ್ಯಾಯ ಜನಾಂಗಕ್ಕೆ ನ್ಯಾಯ ಸಂವಿಧಾನದ ಆಶಯ ಟೀಕೆ ಬಿಟ್ಟು ಅವಾಗ ಪ್ರತಾಪ್ ಸಿಂಹ ಅವರು ಅವ್ರ ಎದುರಿಗೆ ಕೇಳಿದ್ರು ವಿಸಿ ನೇಮಕಕ್ಕೆ ಹಣ ತಗೋತಾ ಇದಾರೆ ನಿಮ್ಮ ಇಲಾಖೆದವರು. ಅವಾಗೇ ಉತ್ತರ ಕೊಟ್ಟಿದ್ರೆ ಮುಗ್ದೆ ಹೋಗ್ತಾ ಇತ್ತು. ಯಾರಪ್ಪ ಇಲ್ಲಿ ಸ್ವಾಮಿ ಮೈಸೂರು ಯೂನಿವರ್ಸಿಟಿ ನಿಮ್ಮ ಆಸ್ತಿ, ನಿಮ್ಮ ಸಂಪಾದನೆ, ನಿಮ್ಮ ಕುಟುಂಬದ್ದು ನೀವು ಮಾಡ್ತಿರೋ ಭ್ರಷ್ಟಾಚಾರ ನಾಡಿನ ದೇಶ ಗೊತ್ತಿದೆ. ನೀವು ಮಾಡಿರೋ ಭ್ರಷ್ಟಾಚಾರ ನೀವು ಕಾಪಿ ಹೊಡೆದಕ್ಕೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.